ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ನಿಂಗಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. 2 ದಿನದ್ದು ವಿಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಹಾಗೆ ಏರ್ ಆಯಿಲ್ ಮಾಡೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬಟ್ಟೆ ಪ್ಯಾಕಿಂಗ್ ಕೂಡ ಇದೆ. ಇನ್ನೇನು 2 ದಿನ ಇದೆ ನಾನು ಶಿವರಿರ ಹತ್ರ ಹೋಗೋಕ್ಕೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪಾಪ ಹರ್ಷ ಬಂದಾಗಿಂದ ಏನೂ ಸ್ಪೆಷಲ್ ಮಾಡಿರಲಿಲ್ಲ. ಇವತ್ತು ಚಿಕನ್ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ. ಇಬ್ಬರೂ ಊಟ ಮಾಡಿಬಿಟ್ಟು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಊರಿಗೆ ಕೂಡ ಹೊರಟ. ಅವನನ್ನು ಬಿಟ್ಬಿಟ್ಟು ಬರೋಣ ಅಂತ ಹಾಗೆ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಪಾಪ ಒಂದು ದಿನ ಅಂತೇಳಿ ಬಂದು ಒಂದು 3 ದಿನ ನನಗೋಸ್ಕರ ಉಳ್ಕೊಂಡು ಲಗೇಜ್ನೆಲ್ಲ ಪಾರ್ಸಲ್ ಮಾಡಿ ಹಾಗೆ ಮನೆ ಖಾಲಿ ಮಾಡಲಿಕ್ಕೆ ಎಲ್ಲ ಪಾತ್ರೆಗಳನ್ನೆಲ್ಲ ತುಂಬಿಟ್ಟು ಎಲ್ಲ ಎಲ್ಪ್ ಮಾಡ್ತಾನೆ ಕರೆದ ತಕ್ಷಣವೇ ಬಂದುಬಿಟ್ಟು. ಸೊ ಅದೊಂದು ಖುಷಿ. ಅವನನ್ನು ಬಸ್ಸಿಗೆ ಹತ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬಸ್ಸಿಗೆ ಹತ್ತಿಸ್ಬಿಟ್ಟು ಬರಬೇಕಾದ್ರೆ ಹಾಗೆ ಒಂದು ಕಮರ್ಷಿಯಲ್ ಸ್ಪೇಸ್ದು ಟೂಲೆಟ್ ಬೋರ್ಡ್ ನೋಡಿದೆ. ಹಾಗೆ ಅದನ್ನು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೋದೆ, ಬರಲಿಲ್ಲ. ಹಾಗೆ ಜಸ್ಟ್ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಮಾಮೂಲಿ ಕೆಲಸನ ಶುರು ಮಾಡಿಕೊಂಡೆ. ಹೊರಟಿದ್ದೆ ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಏನೆಲ್ಲ ಕೆಲಸ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವ್ನು ಊರಿಗೆ ಹೋಗೋವರೆಗೂ ಒಂದು 3-4 ಅವರ್ ವೆಯ್ಟ್ ಮಾಡಿ ಅವ್ನು ಊರಿಗೆ ಹೋಗಿ ತಲುಪಿದ ಮೇಲೆ ಕೆಲಸನೆಲ್ಲ ಶುರು ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಮಳೆ ಬರ್ತಾಯಿತ್ತು ತುಂಬ. ಯಾಕೋ ಗೊತ್ತಿಲ್ಲ, ಈ ಮಳೆಗಾಲ ಶುರುವಾದಾಗಿಂದ ಒಂಥರ ಹೊಟ್ಟೆ ಎಲ್ಲ ತುಂಬ ನೋವು ಬಂದಾಗುತ್ತೆ. ಇವಾಗ ಯಾವುದಾದ್ರೂ ಹಳೆ ಗಾಯ ಏನಾದರೂ ಇದ್ದರೆ ನೋವು ಬರುತ್ತಲ್ಲ, ಆ ಥರ ನನಗೆ ನೋವು ಬರ್ತಾಯಿದೆ. ಸ್ವಲ್ಪ ಅದು ಒಂಚೂರು ನೋವು ಅಂತಲೂ ಹೇಳೋಕ್ಕಾಗಲ್ಲ, ಜಾಸ್ತಿ ನೋವು ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ಒಂದು ನೋವು. ಏನು ಬಿಸಿನೀರು ಕುಡಿದ್ರೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ. ಅದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಗಲೇ ಸ್ವಲ್ಪ ಕಡಿಮೆ ಅನಿಸುತ್ತೆ. ಮತ್ತೆ ಬಗ್ಗೋದು ಎದ್ದೇಳೋದು ಮಾಡಿದ್ರೆ ಮತ್ತೆ ಹಾಗೇ ನೋವು ಬರ್ತಾನೆ ಇರುತ್ತೆ. ಯಾರೋ ಸೂಜಿಯಿಂದ ಒಳಗಡೆ ಚುಚ್ಚುತ್ತಾ ಇದ್ದಾರೇನೋ ಅನ್ನೋ ಥರ ಅನ್ನಿಸ್ತಾನೇ ಇರುತ್ತೆ ಯಾವಾಗ್ಲೂ. ಅದು ನಾನು ಒಬ್ಬಳಿಗೆ ಹಂಗೇನೋ ಎಲ್ರಿಗೂ ಹಂಗೇನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಇತ್ತೀಚೆಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಈಗ ಒಂದು ಸಲ ಆಪ್ರೇಷನ್ ಅಂತ ನೆನೆಸ್ಕೊಂಬಿಟ್ರೆ ಮೈಕೈಯೆಲ್ಲ ಜುಮ್ ಅಂದ್ಬಿಡುತ್ತೆ ನನಗೆ. ಏನಾದರೂ ಒಂದು ಸ್ವಲ್ಪ ನೋವು ಬಂತು ಅಂದ್ರೆ ಅಯ್ಯೋ ಈ ಥರ ಆಗ್ತಾಯಿದೆಯಲ್ಲ, ಏನಾದರೂ ಆಗ್ಬಿಡುತ್ತಾ ಅಂತ ಮನಸ್ಸಲ್ಲೇ ಭಯ ಕಾಡ್ತಾ ಇರುತ್ತೆ. ಸದ್ಯ ನನಗೆ ಶಿವರ ಜೊತೆಯಲ್ಲಿ ಹೋಗೋಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೆಯದೇ ಆಯಿತು. ಒಂದು ಸ್ವಲ್ಪ ದಿನನಾದರೂ ಟ್ರೀಟ್ಮೆಂಟ್ ತೊಗೊಂಡು ನೀಟಾಗಿ ಹುಷಾರಾಗೋವರೆಗೂ ನಾನು ಅಲ್ಲೇ ಇರಬೇಕು. ಹುಷಾರಾಗೋವರೆಗೂ ಮಾತ್ರ ಖಂಡಿತವಾಗ್ಲೂ ಬರಲ್ಲ. ಯಾಕಂದರೆ ಚೆನ್ನಾಗೇ ಇರ್ತೀನಿ, ಎಲ್ಲ ಕೆಲಸ ಮಾಡ್ಕೋತಾ ಇರ್ತೀನಿ. ಮಾಡ್ಕೋತಾನೆ ನೋವು ಶುರುವಾಗ್ಬಿಡುತ್ತೆ. ಅದು ಯಾವ ಥರ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಈಗ ಸುಮಾರು ಒಂದು 4-5 ವರ್ಷದಿಂದ ಹೊಟ್ಟೆ ನೋವು ಅನುಭವಿಸಿ ಸಾಕಾಗೋಗ್ಬಿಟ್ಟೈತೆ. ಇವಾಗ ಆಪ್ರೇಷನ್ ಆದ್ರೂ ಕೂಡ ಸೇಮ್ ಅದೇ ಪ್ರಾಬ್ಲಮ್. ಅಂದರೆ ಬಲಗಡೆ ಸೈಡು ತುಂಬ ಅಂದರೆ ತುಂಬ ಪೇಯ್ನ್ ಬರುತ್ತೆ ನನಗೆ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಡಾಕ್ಟರ್ಗೆ ಹೋಗಿ ತೋರಿಸಿದ್ರೆ ಅದೇ ಮಾಮೂಲಿ ಟ್ಯಾಬ್ಲೆಟ್ ಕೊಡೋದು ಕಳಿಸೋದು ಮಾಡ್ತಾರೆ. ಟ್ಯಾಬ್ಲೆಟ್ ತಗೊಂಡಾಗ ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ ಮತ್ತು ಅದೇ ಥರ ಬರ್ತಾ ಇರುತ್ತೆ ಒಂದು ವಾರ 15 ದಿನಕ್ಕೊಂದು ಸಲ. ನೋಡೋಣ, ಇನ್ನೂ ಆಪ್ರೇಷನ್ ಆಗಿ 1-2 ತಿಂಗಳಾಗಿದೆ. ಮುಂದೇನಾದ್ರೂ ಕ್ಯೂರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಎಲ್ಲ ಹೆಣ್ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡಿರೋರಿಗೆ ಇದೇ ಭಯ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನನಗೆ ಮಾತ್ರ ತುಂಬ ಭಯ ಇದೆ. ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಮಾಡಿದ್ರೆ, ಏನಾದರೂ ಭಾರ ಎತ್ತಿದ್ರೆ ಒಳಗಡೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತಾ, ಹೊಲಿಗೆ ಬಿಚ್ಕೊಂಬಿಡುತ್ತಾ, ಈ ಥರ ಎಲ್ಲ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಅದೇನು ಲೈಫ್ ಟೈಮ್ ಕ್ಯಾರಿ ಮಾಡಬೇಕಾಗುತ್ತೆ ನಾವು, ಅದು ನನಗೂ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೋ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಶಿವರ ಜೊತೆಲಿ ಹೋಗ್ಲಿಕ್ಕಂತೂ. ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಹಾಗೆ ಹಾಲು ಕೂಡ ಬಿಸಿಗಿಟ್ಕೊಂಡೆ. ಸಂಜೆ ಆಯಿತು, 1 ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಮನೆಯೆಲ್ಲ ಫುಲ್ಲು ಖಾಲಿ ಹೊಡಿತಾ ಇದೆ. ಎಲ್ಲದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಒಂದು ಫೋಟೋ ಇಲ್ಲ, ಒಂದು ಶೋ ಪ್ಲ್ಯಾಂಟ್ಗಳಿಲ್ಲ, ಏನಂದರೆ ಏನೂ ಇಲ್ಲ. ಎಲ್ಲ ಖಾಲಿ ಒಂಥರ ಮೆಸ್ಸಿ ಆಗಿಬಿಟ್ಟಿದೆ. ಹಾಗೆ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿ ಒಂದು ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡು ಫ್ರೆಶ್ ಅಪ್ ಆದೆ. ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಬಿಟ್ಟೆ. ರಾಯರ ಫೋಟೋ ಒಂದು ತೆಗ್ದಿಟ್ಬಿಟ್ಟಿದ್ದೀನಿ, ಅದೇ ಮಿಸ್ಸಿಂಗು. ನಮ್ಮ ಮನೇಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಒಂಥರ ಖಾಲಿ ಅನ್ನಿಸ್ತಾ ಇದೆ. ಒಂದು ರಾಯರ ಫೋಟೋ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಒಂದು ರಾಯರ ಫೋಟೋ ಅಲ್ಲಿಗೆ ತಗೊಂಡೋಗೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಮಾಡಿ ಹಾಗೆ ವಿಡಿಯೋನ ಎಂಡ್ ಮಾಡಿಕೊಂಡೆ. ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಹಾಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಕೂಡ ಮಾಡಿಟ್ಕೋಬೇಕು. ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಕೊಬಿಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ. ಹಾಗೆ ಅನ್ನ ಆಗೋ ಅಷ್ಟರೊಳಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಕೂಡ ಹಾಕ್ಕೊಂಡೆ. ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳನ್ನೂ ಸ್ವಲ್ಪ ಕಟ್ಟಿಟ್ಬಿಟ್ಟಿದ್ದೀನಿ. ನಿಧಾನಕ್ಕೆ ಅಡುಗೆ ಆಗುತ್ತೆ. ಒಂದೊಂದೇ ಕುಕ್ಕರಲ್ಲಿ ಮಾಡ್ಕೋಬೇಕು ಅಡುಗೆ ಎಲ್ಲದನ್ನು. ಈ ಪಾತ್ರೆಗಳನ್ನೂ ಎಲ್ಲದನ್ನು ತುಂಬಿಡಬೇಕು. ತುಂಬ ಜಾಸ್ತಿ ಆಗಿಬಿಡುತ್ತೆ ಪಾತ್ರೆ ಎಲ್ಲ ತುಂಬಿಟ್ರೇ ಓಕೆ. ಇಲ್ಲ ಅಂತಂದರೆ ಮೊದಲೇ ಜಿರಳೆಗಳ ಕಾಟ ಎಲ್ಲ ಹಾಳು ಮಾಡಿಬಿಡುತ್ತೆ. ಹೋಗ್ಬೇಕಾದ್ರೆ ಎಲ್ಲ ನೀಟಾಗಿ ಒಂದು ಬಕೆಟಲ್ಲಿ ಹಾಕಿ ತುಂಬಿಬಿಟ್ಟು
ಒಂದು ವೇಲೋ ಏನಾದ್ರೂ ಮುಚ್ಚಿ ಎತ್ತಿಟ್ಟು ಹೋಗಬೇಕು. ಹಾಗೆ ಏರ್ ಆಯಿಲ್ ಮಾಡ್ಕೊಳ್ಳೋಣ ಅಲ್ಲಿಗೆ ತಗೊಂಡೋಗೋಕ್ಕೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಇತ್ತು, ಒಂದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಇತ್ತು. ಕೊಬ್ಬರಿ ಎಣ್ಣೆ ಫುಲ್ಲು ಒಂದು ಸ್ಟೀಲ್ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಈ ಥರ ಮಾಡ್ಕೊತಿದ್ದೀನಿ ಅಂತಂದರೆ, ನಾ ಹಿಂದೆ ಒಂದು ಸಲ ತೋರಿಸಿದೆ ತುಂಬ ಏರ್ ಫಾಲ್ ಆಗ್ತಾಯಿದೆ ಅಂತ ನಂಗೆ ಎಷ್ಟೋ ಜನ ಕಮೆಂಟ್ ಹಾಕ್ತೀರಾ. ನನಗೂ ಕೂಡ ತುಂಬ ಏರ್ ಫಾಲ್ ಆಗ್ತಾಯಿತ್ತು, ಯಾಕಂದರೆ ಇತ್ತೀಚೆಗೆ ಮೆಡಿಸನ್ ತೊಗೊಳ್ಳೋದ್ರಿಂದ ಇನ್ನೂ ಏರ್ ಫಾಲ್ ಜಾಸ್ತಿ ಆಗಿತ್ತು. ಸೊ ಈ ಆಯಿಲ್ ಯೂಸ್ ಮಾಡ್ತಾ ನಂಗೆ ಸ್ವಲ್ಪ ಏರ್ ಫಾಲ್ ಕಡಿಮೆ ಆಗಿದೆ. ಹಾಗೆ ನಾನು ಮೊನ್ನೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ರೋಸ್ಟೆಡ್ ಸೀಡ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ನಾನು ಡೈಲಿ 2 ಸ್ಪೂನ್ ತಿಂತಾಯಿದ್ದೆ. ಸೊ 1 ವೀಕಲ್ಲೇ ನನಗೆ ಗುಡ್ ರಿಸಲ್ಟ್ ಸಿಕ್ತು. ಏರ್ ಫಾಲ್ ನಿಜವಾಗ್ಲೂ ಕಂಟ್ರೋಲ್ ಆಯಿತು ನನಗೆ. ಅಷ್ಟು ಈಸಿಯಾಗಿ ಯಾವುದು ಹೋಮ್ ರೆಮಿಡಿ ಕೂಡ ಕೆಲಸ ಮಾಡಲ್ಲ. ಅಂಥದ್ರಲ್ಲಿ ನನಗೆ ಏರ್ ಆಯಿಲ್ ಫಸ್ಟ್ ಮಾಡ್ಕೊಂಡಿದ್ನಲ್ಲ, ಇದೇ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಬಂದೆ. ನನಗೊಂದು ಸ್ವಲ್ಪ ಗುಡ್ ರಿಸಲ್ಟ್ ಸಿಕ್ತು. ಹಾಗೆ ಅದ್ರ ಜೊತೆಲಿ ಸೀಡ್ಸ್ಗಳು ಯೂಸ್ ಮಾಡೋಕ್ಕೆ ನಿಂತ ಮೇಲಂತೂ ತುಂಬ ಅಂದರೆ ತುಂಬ ಏರ್ ಫಾಲ್ ಕಡಿಮೆ ಆಯಿತು. ನನಗೆ ಖುಷಿ ಕೂಡ ಆಯಿತು, ಹಾಗೆ ಆಶ್ಚರ್ಯ ಕೂಡ ಆಯಿತು. ಇದು ನಿಮ್ಗಳ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಅದ್ರ ಲಿಂಕ್ ಬೇಕಾದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಹಾಕ್ತೀನಿ, ಚೆಕ್ ಮಾಡ್ಕೋಬೋದು. ನಾನಿವತ್ತು ಕೊಬ್ಬರಿ ಎಣ್ಣೆ ಜೊತೆಲಿ ಹರಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೋತಾ ಇದ್ದೀನಿ, ಅಂದರೆ ಅಗಸೆ ಬೀಜ. ಅದ್ರ ಜೊತೆಗೆ ನಾನು ಮೆಂತ್ಯ ಕೂಡ ಸ್ವಲ್ಪ ಹಾಕ್ಕೋತೀನಿ, ಒಂದು 2-3 ಸ್ಪೂನಷ್ಟು. ಇದನ್ನು ನಾನು ವಾರಕ್ಕೊಂದು 2 ಸಲನಾದ್ರೂ ಯೂಸ್ ಮಾಡ್ತೀನಿ ಎಣ್ಣೆನ. ನೀವೇನಾದರೂ ಏರ್ ಪ್ಯಾಕ್ ಹಾಕ್ಕೊಳ್ಳೋದಾದರೆ ಅದಕ್ಕೆ ಬೇಕಾದ್ರೆ 1 ಸ್ಪೂನ್ ಮಿಕ್ಸ್ ಮಾಡಿ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಒಬ್ಬೊಬ್ರು ಈರುಳ್ಳಿ ಹಾಕ್ತಾರೆ. ನಾನು ಹೇಳೋದೇನೆಂದರೆ, ಒಬ್ಬೊಬ್ಬರಿಗೆ ಈರುಳ್ಳಿ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಅದಕ್ಕೋಸ್ಕರ ನಾನು ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಬರೀ ಒಂದು 3-4 ಅಷ್ಟೇ ಐಟಮ್ಸ್ ಹಾಕಿ ಮಾಡ್ಕೋತಾ ಇದ್ದೀನಿ. ಅಗಸೆ ಬೀಜ ಮತ್ತು ಕರಿಬೇವು ಸೊಪ್ಪು, ಮೆಂತ್ಯ ಕಾಳು, ಇದಿಷ್ಟೇ ಹಾಕ್ತಿರೋದು. ಅದ್ರ ಜೊತೆಲಿ ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ, ಇನ್ನೊಂದು ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ. ಒಂದು ಮರದಲ್ಲಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಆ ಎಲೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಸೋಸಿಬಿಟ್ಟು ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಕರಿಬೇವು ಸೊಪ್ಪೆಲ್ಲ ತೊಳೆದು ಒರೆಸಿ ಎತ್ತಿಟ್ಕೊಂಡಿರ್ತೀನಿ, ಹಾಗಾಗಿ ಅದರಲ್ಲಿ ಜಾಸ್ತಿ ನೀರಿನ ಅಂಶ ಇರಲ್ಲ. ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣವೇ ಕರಿಬೇವು ಸೊಪ್ಪು ಹಾಕ್ಕೊಂಡೆ. ಎಣ್ಣೆ ಕಾಯೋದಕ್ಕೂ ಮೊದಲೇ ಕರಿಬೇವು ಸೊಪ್ಪು ಹಾಕಬಾರ್ದು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು ಹಾಕಿದ್ರೆ ಅದರದ್ದು ಕರಿಬೇವು ಸೊಪ್ಪಿನ ಅಂಶ ಏನಿರುತ್ತೆ ಅದೆಲ್ಲ ನೀಟಾಗಿ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ. ಒಂಥರ ನಾವು ಎಣ್ಣೆ ಅದನ್ನು ಬಿಸಿ ಮಾಡ್ತಾ ಎಲ್ಲ ಗ್ರೀನ್ ಕಲರ್ ಆಗಿಬಿಡುತ್ತೆ. ಒಂದು 5-10 ನಿಮಿಷ ಸಣ್ಣ ಉರಿಲೇ ಎಣ್ಣೆನ ಬಿಸಿ ಮಾಡಿಕೊಂಡು, ಅದಾದಮೇಲೆ ತಣ್ಣಗಾದ್ಮೇಲೆ ಅದನ್ನು ಜರಡಿ ಇಟ್ಕೊಂಡು ಒಂದು ನೀಟಾಗಿರೋ ಬಾಟ್ಲಲ್ಲಿ ಹಾಕ್ಕೊಂಡು ವಾರಕ್ಕೊಂದು 2 ಸಲನಾದ್ರೂ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದ್ರ ಮುಂದಿನ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಅಷ್ಟರೊಳಗೆ ಚುಕ್ಕಿ ಬಂದುಬಿಟ್ಲು. ಅವಳ ಜೊತೆಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಇರೋದೇ ಇನ್ನೊಂದು 2 ದಿನ ಇಲ್ಲಿ ಇರ್ತೀನಿ. ಆಮೇಲೆ ಅವಳನ್ನು ತುಂಬ ಮಿಸ್ ಮಾಡ್ಕೋತೀನಿ ನಾನು, ಯಾಕಂದರೆ ನಾನು ಯಾವಾಗಲಾದರೂ ಬೇಜಾರಾಗಿದ್ದಾಗ ಪಟ್ಟಂತ ನೆನಪಾಗೋದೇ ನನಗೆ ನಮ್ಮ ಚುಕ್ಕಿ. ಅದಕ್ಕೋಸ್ಕರ ಅವಳ ಜೊತೆಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಬಿಟ್ಟು ಹಾಗೆ ಆಟ ಆಡಿಕೊಂಡು ವಿಡಿಯೋ ಮಾಡೋದೇ ಮರೆತೋಗ್ಬಿಡ್ತು. ಎಷ್ಟು ಕ್ಯೂಟಾಗಿ ಆಟ ಆಡ್ತಾಳೆ ಅಂದರೆ ಅವಳು, ನೋಡ್ಬೋದು ನೀವೇ. ಅವಳ ಜೊತೆಲಿ ಆಟಾಡಿದ್ದೆಲ್ಲ ಮುಗೀತು. ಇನ್ನು ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು. 2 ಡೇಸ್ ಮೊದಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಶೂ ಅವ್ರದ್ದು ಸ್ವಲ್ಪ ಬಟ್ಟೆಗಳೆಲ್ಲ ಕೆಳಗಡೆನೇ ಬೀರಲ್ಲಿತ್ತು, ಅದನ್ನೆಲ್ಲ ಇದ್ರೊಳಗಡೆ ಕವರ್ ಒಳಗಡೆ ಹಾಕಿ ಎತ್ತಿಟ್ಬಿಡೋಣ ಅಂತ. ಯಾಕಂದರೆ ನಾವು ತೆಗಿಯೋದು ಹಾಕೋದು ಮಾಡಲಿಲ್ಲ ಬೀರುನ ಅಂತಂದರೆ ಜಿರಳೆಗಳು ಹೋಗೋದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಜಿರಳೆ ಔಷಧಿ ಬೀರು ಸುತ್ತ ಹೊಡೆದ್ಬಿಟ್ಟು ಹೋಗ್ತೀನಿ ನಾನು. ಪ್ರತಿ ಸಲ ನಾವು ಅಲ್ಲಿಗೆ ಹೋಗ್ಬೇಕಾರೆಲ್ಲ ಇದೇ ಥರ ಮಾಡ್ಕೋತಿದ್ದೆ. ಅವ್ರಿಗೊಂದು 2-3 ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಹಾಗೆ ನನಗೆ ಯಾವ್ಯಾವ ಬೇಕು ಅನ್ನೋದನ್ನು ಕೂಡ ಒಂದು ಹತ್ರ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮು ನಾನು ಒಬ್ಬಳೇ ಜರ್ನಿ ಮಾಡ್ತಾ ಇರೋದು, ಅಷ್ಟಾಗಿ ನನಗೂ ಅನುಭವ ಇಲ್ಲ. ಒಂದು 15 kg 17 kg ಈ ಥರ ವೆಯ್ಟ್ ಅಷ್ಟು ತೂಕದ ಬ್ಯಾಗ್ ಮಾತ್ರ ತೊಗೊಂಡು ಹೋಗೋದಿರುತ್ತೆ. ಅದಕ್ಕೋಸ್ಕರ ಒಂದು ಹತ್ರ ನೀಟಾಗೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಸ್ವಲ್ಪ ನನಗೆ ಬೇಕಾಗಿರೋದು ಥಿಂಗ್ಸ್ ಎಲ್ಲ ತೊಗೋಬೇಕು. ಮನೇಲಿ ತುಪ್ಪ ಬೇರೆ ಇದೆ, ಊರಿಂದ ಕೊಟ್ಟು ಕಳಿಸಿರೋದು, ಅದನ್ನು ಕೂಡ ತೊಗೋಬೇಕು. ಅದನ್ನೆಲ್ಲದನ್ನು ಸೂಟ್ ಕೇಸಲ್ಲೇ ಹಾಕಬೇಕು, ಯಾಕಂದರೆ ಎಕ್ಸ್ಟ್ರಾ ಬ್ಯಾಗಲ್ಲಿ ಹಾಕೊಂಡ್ಬಿಟ್ರೆ ಅಲ್ಲಿ ತೆಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ಸೂಟ್ ಕೇಸೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಹಾಕಬೇಕಾಗುತ್ತೆ. ಅದಕ್ಕೆ ನನಗೆ ಗೊತ್ತಾಗಲ್ವಲ್ಲ ಅಷ್ಟಾಗಿ, ಒಂದು ಹತ್ರ ಇಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊಂಡ್ರೆ ಅದು ಎಷ್ಟು kg ಬರ್ಬೋದು ಅಂತ ಅಟ್ಲೀಸ್ಟ್ ನನಗೆ ಒಂದು ತಲೆಗೆ ಬರುತ್ತೆ, ಎಷ್ಟು kg ಇದೆ ಅಥವಾ ಜಾಸ್ತಿ ಇದೆ ಕಡಿಮೆ ಇದೆ ಅನ್ನೋದು. ಅದಕ್ಕೋಸ್ಕರ ಎಲ್ಲದನ್ನು ಒಂದು ಹತ್ರ ಇಟ್ಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀನಿ.
ಮತ್ತು ಹಾಗೆ ಶೂವರ್ದು ಬೇಡದೇ ಇರೋ ಬಟ್ಟೆಗಳು ಯೂಸ್ ಮಾಡಲ್ವಲ್ಲ ಅದನ್ನೆಲ್ಲದನ್ನು ಈ ಒಂದು ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಡ್ತಾಯಿದ್ದೀನಿ. ತುಂಬ ಬಟ್ಟೆಗಳಿದೆ, ಆದರೆ ಹಾಕ್ಕೊಂಡಿರೋದನ್ನೇ ಹಾಕ್ಕೊಳ್ಳೋದು. ನಾನು ಅಷ್ಟೇ ಎಷ್ಟೊಂದು ಬಟ್ಟೆ ಇರುತ್ತೆ, ಆದ್ರೂ ಹಳೇ ಬಟ್ಟೆನೇ ಹಾಕ್ಕೊಳ್ಳೋದು. ಎಲ್ಲಾರು ಹೋಗೋದಾದ್ರೂ ಅಷ್ಟೇ ಯಾವುದಾದ್ರೂ ಒಂದು ಹಳೆ ಡ್ರೆಸ್ ಹಾಕೊಂಡು ಹೊಂಟೋಗ್ಬಿಡ್ತೀನಿ. ನಮ್ಮ ತಂಗಿ ಏನೋ ಬೈತಾನೇ ಇರ್ತಾಳೆ, ಅಷ್ಟು ಡ್ರೆಸ್ ಇದ್ರೂ ನೀನು ಹಾಕ್ಕೊಂಡಿರೋದೇ ಹಾಕ್ಕೋತಾ ಇರ್ತೀಯ ಅಂತ. ಶೂವರು ಸೇಮು. ಎಷ್ಟು ಸಲ ಅಂತ ಹಾಕ್ಕೊಂಡಿರೋದನ್ನೇ ಹಾಕ್ಕೊಂತೀಯ, ಬೇರೆ ಬೇರೆದನ್ನೂ ಹಾಕೋ, ಅದನ್ನೇನು ಇಟ್ಕೊಂಡು ಏನು ಮಾಡ್ತೀಯ, ಪೂಜೆ ಮಾಡ್ತೀಯ ಅಂತ. ಆದರೆ ಏನು ಗೊತ್ತಾ, ಒಂದೊಂದು ಸಲ ನಮಗೆ ಒಂದು ಬಟ್ಟೆ ಮೇಲೆ ಅಷ್ಟು ಇಷ್ಟ ಆಗಿಬಿಟ್ರೆ ಅದು ಏನೋ ಗೊತ್ತಿಲ್ಲ, ಎಲ್ಲಾದರೂ ಹೋಗೋದಾದರೆ ಫಸ್ಟು ನಮ್ಗೆ ಅದೇ ನೆನಪಾಗುತ್ತೆ. ಸೊ ಹಾಗಾಗಿ ನಮಗೆ ಹೆಣ್ಮಕ್ಳಿಗೆ ಮೊದಲು ಯಾವ್ದು ಇಷ್ಟ ಆಗಿರುತ್ತೆ ಅಲ್ಲಿಗೆ ಕೈ ಹೋಗುತ್ತೆ. ಹಾಗಾಗಿ ಅದನ್ನೇ ಯಾವಾಗ್ಲೂ ಡ್ರೆಸ್ನ ಹಾಕ್ಕೊಳ್ತಾ ಇರ್ತೀವಿ. ಸುಮಾರು ಜನ ಹಂಗೆ ಮಾಡ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಬಳು. ಎಷ್ಟೋ ಡ್ರೆಸ್ಸು ನಾನಿನ್ನು ವೇರೇ ಮಾಡಿಲ್ಲ. ಹಾಗೆ ಸ್ಯಾರಿಗಳು ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋದು. ಒಂದು ಸ್ಯಾರಿ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿದ್ದೀನಿ, ಇನ್ನೊಂದು ಸ್ಯಾರಿನ ಹಂಗೆ ಇಟ್ಟಿದ್ದೀನಿ, ಅದು ಸ್ಟಿಚಿಂಗೇ ಮಾಡಿಸಿಲ್ಲ. ಅದನ್ನ ದೇವ್ರಿಗೆ ಉಡಿಸಿರೋದು, ಅದನ್ನು ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡಿಸಿರೋದು ಒಂದು, ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಏನೇನು ಬೇಕೋ ಎಲ್ಲ ಒಂದು ಹತ್ರ ಇಟ್ಬಿಟ್ಟು ರೆಡಿ ಮಾಡಿ ಸ್ನಾನ ಕೂಡ ಮಾಡಿ ದೇವ್ರ ಪೂಜೆ ಕೂಡ ಮಾಡಿಕೊಂಡೆ. ಇದಿಷ್ಟು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. 2 ದಿನದ ವಿಡಿಯೋ ಒಟ್ಟಿಗೆ ಹಾಕಿದ್ದೀನಿ. ಇನ್ನೂ ಹೊಸ ಚಾನಲಿಗೆ ವಿಡಿಯೋನೇ ಹಾಕಿಲ್ಲ. ಸುಮಾರು 1 ತಿಂಗಳಾಗಕ್ಕೆ ಬಂದಿದೆ. ಅದಕ್ಕೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದು ಯಾವಾಗ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇನ್ನು ಇದು ವಿಡಿಯೋ ಮಾಡೋದು ಟ್ರೈಪೋಡ್ ಎಲ್ಲ ಹೆಂಗೆ ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಶೂವರ್ ಇದ್ದರೆ ಅದೊಂದು ಧೈರ್ಯ ಇರುತ್ತೆ ನನಗೇನಾದ್ರೂ ಅಲ್ಲಿ ಪ್ರಾಬ್ಲಮ್ ಆದರೆ ಅವರು ಅದು ನೋಡ್ಕೋತಾರೆ ಅಂತ. ಒಬ್ಬಳೇ ಹೋಗ್ತಿರೋದ್ರಿಂದ ಇವಾಗ ಹೆಂಗೆ ತಗೊಂಡೋಗೋದು ಅನ್ನೋದು ಗೊತ್ತಿಲ್ಲ ನನಗೆ. ನೋಡೋಣ, ಎಷ್ಟು ಆಗುತ್ತೆ ಅಷ್ಟು ತೊಗೊಂಡು ಹೋಗ್ತೀನಿ. ಇನ್ನೂ ಪ್ಯಾಕಿಂಗ್ ಏನೂ ಮಾಡಿಲ್ಲ, ಎಲ್ಲ ಒಂದು ಹತ್ರ ಇಟ್ಟಿದ್ದೀನಿ. ನಾಳೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಯಾವ ಥರ ನನ್ನ ಜರ್ನಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಹರಿಸಿದ್ರಿ ನನಗೆ, ಆದಷ್ಟು ಬೇಗ ನಿಮಗೆ ಅಣ್ಣನ ಹತ್ರ ಹೋಗೋ ಥರ ಆಗಲಿ, ನೀವು ಬೇಗ ಹುಷಾರಾಗಿ ಅಂತ ನಿಮ್ಮೆಲ್ಲರೂ ಬಾಯಾರಿಕೆ ಅಂತ ನಾನು ಇಷ್ಟು ಬೇಗ ಅಲ್ಲಿಗೆ ಹೋಗೋ ಥರ ಒಂದು ಅವಕಾಶ ಸಿಕ್ಕಿದೆ. ಸೊ ಅದು ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.